ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ತಡರಾತ್ರಿವರೆಗೂ ನಡೆದ ಚಳಿಗಾಲದ ಅಧಿವೇಶನ. ಸತತ 15 ಗಂಟೆಗಳ ಕಾಲ ಕಲಾಪದಲ್ಲಿ ಚರ್ಚೆ. 3 ಪಕ್ಷಗಳ ನಾಯಕರು ಭಾಗಿ. ಸದನ ದಾಖಲೆ. ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ಬಗ್ಗೆ ಸದನದಲ್ಲಿ ಕದನ. ವಿಪಕ್ಷಗಳ ಆರೋಪಕ್ಕೆ ಸಚಿವ ಜಮೀರ್ ಅಹ್ಮದ್ ಉತ್ತರ. ವಕ್ಫ್ ಮಿನಿಸ್ಟರ್ ಮಾತು ಕೇಳಿ ವಿಪಕ್ಷ ನಾಯಕರು ಕೆಂಡಾಮಂಡಲ. ಬಿಡಿಎ ಮಾದರಿಯಲ್ಲೇ ಮೂಡಾಗೆ ಮೇಜರ್ ಸರ್ಜರಿ. ಅಧಿವೇಶನದಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಅಂಗೀಕಾರ. ಅರಮನೆ ನಗರಿಯ ಪಾರಂಪರಿಕ ಮಹತ್ವ ಕಾಪಾಡಲು ಸಮಿತಿ ರಚನೆ. ಮೂಡಾ ಸೈಟ್ ಹಂಚಿಕೆ ಅಕ್ರಮದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ಸದನದಲ್ಲಿ ನ್ಯೂಸ್ ಫಸ್ಟ್ ಸುದ್ದಿಯ ಬಗ್ಗೆ ಪ್ರಸ್ತಾಪ. ದಿನೇಶ್ ಕುಮಾರ್ ಅಮಾನತು ಬಗ್ಗೆ ಸಚಿವ ಭೈರತಿ ಸುರೇಶ್ ಮಾತು. ಇವತ್ತಿಗೆ ವಿಧಾನಮಂಡಲ ಅಧಿವೇಶನ ಮುಕ್ತಾಯ. ಇಂದು ಬೆಳಗ್ಗೆ 9 ಗಂಟೆಗೆ ಮತ್ತೆ ಶುರುವಾಗಲಿದೆ ಅಧಿವೇಶನ. ವಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಪೊಲೀಸರ ಮೇಲೆ ಸಚಿವೆ ಗರಂ. ಅಲೆಮಾರಿ ಜನಾಂಗ ಪ್ರತಿಭಟನೆ ನಡೆಸ್ತಾ ಇದ್ದ ಸ್ಥಳಕ್ಕೆ ಕರೆದೊಯ್ಯಲು ಮುಂದಾದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟ್ಟು. ನನ್ನನ್ಯಾಕೆ ಅಲ್ಲಿಗೆ ಕರೆದೊಯ್ತೀರಿ ಅಂತ ಕ್ಲಾಸ್. ಸಿದ್ದರಾಮಯ್ಯ ಸಿಎಂ ಆಗಲಿ ಅಂತ ಹರಕೆ ಹೊತ್ತಿದ್ದ ಅಭಿಮಾನಿ. 14 ವರ್ಷಗಳ ಬಳಿಕ ಹರಕೆ ತೀರಿಸಿದ ಬೀದರ್ನ ವಿಜಯ್ ಕುಮಾರ್ ಮೈನಳ್ಳಿ. ಅವಧಿ ಪೂರ್ಣಗೊಳಿಸಲಿ ಅಂತ ಚಾಮುಂಡೇಶ್ವರಿಗೆ ಮನವಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ಆನೆ ಹಾವಳಿ. ಬತ್ತಲಹಳ್ಳಿ ಬಳಿ 11 ಕಾಡಾನೆಗಳ ಹಿಂಡು ಓಡಾಟ. ಗಜಪಡೆಯ ಹಾವಳಿಯಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟ. ಉಡುಪಿಯ ಕುಂದಾಪುರದ ಮನೆಯೊಂದರ ಅಂಗಳದಲ್ಲಿ ಚಿರತೆ ಪ್ರತ್ಯಕ್ಷ. ಕರೀನಕಟ್ಟೆ ರಾಮದಾಸ್ ಭಂಡಾರಿ ಎಂಬುವರ ಮನೆ ಮುಂದೆ ಓಡಾಟ. ಕಾಡು ಮೃಗ ಕಂಡು ಗ್ರಾಮಸ್ಥರಲ್ಲಿ ಆತಂಕ. ಹಂಪಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಫಲಪೂಜಾ ಮಹೋತ್ಸವ. ತುಂಗಭದ್ರಾ ತಟದಲ್ಲಿ ವಿರೂಪಾಕ್ಷೇಶ್ವರ ವೈಭವ. ಪಂಪಾಂಬಿಕೆ ನಿಶ್ಚಿತಾರ್ಥಕ್ಕೆ ಸಾಕ್ಷಿಯಾದ ಭಕ್ತಗಳ. ಶಿರಸಿ ಜಿಲ್ಲೆಯಲ್ಲಿ ಒಂದೇ ತೋಟದಲ್ಲಿ 160 ಬಗೆಯ ಹಣ್ಣು ಬೆಳೆದ ರೈತ. 30 ಜಾತಿಯ ಹಲಸಿನ ಮರ ಬೆಳೆದಿರೋ ಅನ್ನದಾತ. ಸುಬ್ರಹ್ಮಣ್ಯ ಗಾಂವ್ಕರ್ ತೋಟಕ್ಕೆ ಹೋದ್ರೆ ಸಿಗದೇ ಇರೋ ಹಣ್ಣೇ ಇಲ್ಲ. ಹೊಸ ವರ್ಷದ ಹಿನ್ನೆಲೆ ಮಂಗಳೂರು ಪೊಲೀಸರ ಕಾರ್ಯಾಚರಣೆ. ನ್ಯೂ ಇಯರ್ ಪಾರ್ಟಿಗೆಂದು ತರಿಸಿದ್ದ ಡ್ರಗ್ ಸೀಸ್. 3 ಬಂಧನ. 9 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಮಹಾರಾಷ್ಟ್ರದಲ್ಲಿ ಭೀಕರ ಹಡಗು ದುರಂತ. ಎಲಿಫೆಂಟಾ ದ್ವೀಪಕ್ಕೆ ತೆರಳುತ್ತಾ ಇದ್ದಾಗ ಅವಘಡ. ನ್ಯಾವಿ ಸ್ಪೀಡ್ ಬೋಟ್ ಡಿಕ್ಕಿಯಾಗಿ ಮುಗುಚಿ ಬಿದ್ದ ಶಿಪ್. ತೆಲಂಗಾಣದಲ್ಲಿ ಮದುವೆ ಹೆಸರಲ್ಲಿ 50 ಜನರಿಗೆ ವಂಚನೆ. ಸಾಫ್ಟ್ವೇರ್ ಕಂಪನಿಯ ಮಾಲೀಕ ಅಂತ ಪಂಗನಾಮ. ಜಾತಿಗೆ ತಕ್ಕಂತೆ ತನ್ನ ಹೆಸರನ್ನ ಬದಲಿಸಿ ಲಕ್ಷ ಹಣಕ್ಕೆ ಮೋಸ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್ಸ್. ಗಗನಯಾನಿಗಳು ಭೂಮಿಗೆ ಮರಳುವುದು ಮತ್ತಷ್ಟು ವಿಳಂಬ. ಮಾರ್ಚ್ ಅಂತ್ಯಕ್ಕೆ ವಾಪಸ್ಸಾಗಬಹುದು ಎಂದ ನಾಸಾ. ಸರ್ಜರಿಗಾಗಿ ಅಮೆರಿಕಕ್ಕೆ ಫ್ಲೈಟ್ ಏರಿದ್ರು ಕರುನಾಡ ಚಕ್ರವರ್ತಿ. ಹೊರಡೋ ಮುನ್ನ ಫ್ಯಾನ್ಸ್ಗೆ ಧೈರ್ಯವಾಗಿರಿ ಎಂದ ಶಿವಣ್ಣ. ಶಿವರಾಜ್ ಕುಮಾರ್ ಜೊತೆ ಪತ್ನಿ ಮಗಳು ಕೂಡ ಸಾಥ್. ಅಲ್ಲು ಅರ್ಜುನ್ ಅಭಿಮಾನಿಗಳ ವಿರುದ್ಧ ತೆಲಂಗಾಣ ಪೊಲೀಸರು ಕೇಸ್. ಸಿಎಂ ಬಗ್ಗೆ ಅನುಚಿತವಾಗಿ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಪ್ರಕರಣ. ಪುಷ್ಪನ ಫ್ಯಾನ್ಸ್ ವಿರುದ್ಧ ಕ್ರಮಕ್ಕೆ ಸಿದ್ಧತೆ. ಮದುವೆ ಮುಗಿದ ವಾರಕ್ಕೆ ಚಿತ್ರದ ಪ್ರಮೋಷನ್ಗೆ ಮರಳಿದ ಕೀರ್ತಿ ಸುರೇಶ್. ಬೇಬಿ ಜಾನ್ ತಂಡಕ್ಕೆ ಮತ್ತೆ ವಾಪಸ್ಸಾದ ನಟಿ. ಗಮನ ಸೆಳೆದ ಕೊರಳಿನಲ್ಲಿದ್ದ ತಾಳಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.